ನಮಸ್ಕಾರ ವೀಕ್ಷಕರೇ. ಆಗಸ್ಟ್ ತಿಂಗಳ ಮಿಥುನ ರಾಶಿಯ ಮಾಸ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಒಂದು ಉದ್ಯೋಗ ವಿಚಾರ ಆಗಿರ್ಬೋದು, ಹಣಕಾಸಿನ ವಿಚಾರ ಆಗಿರ್ಬೋದು, ಕುಟುಂಬ ವಿಚಾರ ಆಗಿರ್ಬೋದು, ಪ್ರೀತಿ ಪ್ರೇಮ ವಿಚಾರ ಆಗಿರ್ಬೋದು, ಆರೋಗ್ಯದ ಬಗ್ಗೆ ಆಗಿರ್ಬೋದು, ಶಿಕ್ಷಣ ಎಜುಕೇಷನ್ ಬಗ್ಗೆ ಆಗಿರ್ಬೋದು, ಯಾವುದ್ರ ಬಗ್ಗೆನೇ ಆಗಿರ್ಬೋದು, ಈ ತಿಂಗಳು ಹೇಗಿದೆಯಪ್ಪ ಫಲಾನುಫಲಗಳು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಉದ್ಯೋಗ ವಿಚಾರಕ್ಕೆ ಬಂದರೆ, ಉದ್ಯೋಗದಲ್ಲಿ ಆಯಿತಾ, ಒಂದು ನಿರುದ್ಯೋಗಿಗಳಿಗೆ ಈ ತಿಂಗಳಲ್ಲಿ ಉದ್ಯೋಗ ಸಿಗುವಂಥ ಚಾನ್ಸಸ್ಸು 99% ಇದೆ. ಹಾಗೂ ತಾವು ಕೆಲಸ ಮಾಡೋದ ಜಾಗದಲ್ಲಾಗಿರ್ಬೋದು, ಆಯಿತಾ, ಒಂದು ಕಚೇರಿಗಳಲ್ಲಾಗಿರ್ಬೋದು, ಬಿಸ್ನೆಸ್ಗಳಲ್ಲಾಗಿರ್ಬೋದು, ಎಲ್ಲೇ ಆಗಿರ್ಬೋದು, ಸಹೋದ್ಯೋಗಿಗಳಿಂದ ಹಾಗೂ ಮೇಲಧಿಕಾರಿಗಳಿಂದ ತುಂಬಾ ತಾವು ಮಾಡೋದೇ ಕೆಲಸಕ್ಕೆ ತುಂಬಾ ಬೆಂಬಲ ಹಾಗೂ ಪ್ರೋತ್ಸಾಹ ಸಿಗಲಿದೆ. ಮತ್ತು ಹಣಕಾಸಿನ ವಿಚಾರಕ್ಕೆ ಬಂದರೆ, ಸಂಬಳದ ವಿಚಾರಕ್ಕೆ ಬಂದರೆ, ಈ ತಿಂಗಳಲ್ಲಿ ತಮಗೆ ಸಂಬಳದಲ್ಲಿ ಹಾಗೂ ಪ್ರಮೋಷನ್ ಆಗುವಂಥ ಚಾನ್ಸಸ್ಗಳು ತುಂಬಾ ಜಾಸ್ತಿ ಇದೆ ಉದ್ಯೋಗ ವಿಚಾರ. ಹಾಗೂ ಹಣಕಾಸಿನ ವಿಚಾರಕ್ಕೆ ಬಂದರೆ ಆದಾಯದ ಹೆಚ್ಚಳ, ಅಂದರೆ ಒಂದಕ್ಕಿಂತ 2 ಮೂಲಗಳಿಂದ ನಿಮಗೆ ಆದಾಯ ಬರುವಂಥ ಚಾನ್ಸಸ್ಸು ತುಂಬಾ ಜಾಸ್ತಿ ಇದೆ. ಹಾಗೂ ಹಳೆಯ ಏನೇ ಒಂದು ಕೆಲಸ ಕಾರ್ಯ ಬಿಸ್ನೆಸ್ ಮಾಡಿರ್ತಾರ, ಅದು ಬರುವಂಥ ಅಮೌಂಟ್ ಪೆಂಡಿಂಗ್ ಇರುತ್ತೆ, ಆ ಅಮೌಂಟು ಕೂಡ ಈ ತಿಂಗಳಲ್ಲಿ ಬರುವಂಥ ಚಾನ್ಸಸ್ಗಳು ತುಂಬಾ ಜಾಸ್ತಿ ಇದೆ. ಹಾಗೂ ವ್ಯಾಪಾರ ವಿಚಾರಕ್ಕೆ ಬಂದರೆ, ಹೊಸ ವ್ಯಾಪಾರಗಳಾಗಿರ್ಬೋದು, ಹೊಸ ಬಿಸ್ನೆಸ್ ಆಗಿರ್ಬೋದು, ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಪ್ಲ್ಯಾನ್ ಮಾಡಿರ್ತೀರ, ಎಸ್ಟಿಮೇಟ್ ಹಾಕೊಂಡಿರ್ತೀರ, ಅಂಥ ಕೆಲಸಗಳು ಈ ತಿಂಗಳಲ್ಲಿ ಮಾಡಿದ್ರೆ ತುಂಬಾ ಸಕ್ಸಸ್ಮೆಂಟು ಮತ್ತು ಒಂದು ಒಳ್ಳೆ ಫಲ ಸಿಗುವಂಥ ಚಾನ್ಸಸ್ ಇದೆ. ಹಾಗೂ ಹಣಕಾಸಿನಲ್ಲಿ ಆಯಿತಾ, ತಾವು ಒಂದು ಹಳೆಯ ದುಡ್ಡು ಕೊಟ್ಟಿರ್ತೀರ, ಹಳೆಯ ದುಡ್ಡು ಆಗಿರ್ಬೋದು, ಮತ್ತು ದೀರ್ಘಕಾಲದಿಂದ ಯಾರೋ ಒಂದು ಬಾಕಿ ಉಳಿದಿರುತ್ತೆ, ಅದು ನೀವು ಕೊಡಬೇಕಾಗಿರೋದಾಗಿರ್ಬೋದು ಅಥವಾ ನೀವು ಬರಬೇಕಾಗಿರೋದಾಗಿರ್ಬೋದು, ಅದು ಕೂಡ ಈ ತಿಂಗಳಲ್ಲಿ ಕ್ಲಿಯರ್ ಆಗುತ್ತೆ ಹಣಕಾಸು ವಿಚಾರದಲ್ಲಿ. ಹಾಗೂ ಎಜುಕೇಷನ್ ವಿಚಾರಕ್ಕೆ ಬಂದರೆ, ಈ ತಿಂಗಳಲ್ಲಿ ವಿದ್ಯಾರ್ಥಿಗಳು ತುಂಬಾ ಒಂದು ಇಂಟ್ರೆಸ್ಟ್ ಕೊಟ್ಟು ಆಯಿತಾ, ಒಂದು ಬುದ್ಧಿವಂತಿಕೆಯಿಂದ ಈ ತಿಂಗಳಲ್ಲಿ ಅರ್ಥ ಆಯ್ತಾ ಓದಿದ್ದೇ ಆದರೆ, ಅದ್ರ ಮೇಲೆ ಇಂಟ್ರೆಸ್ಟ್ ಕೊಟ್ಟಿದ್ದೇ ಆದರೆ, ಎಜುಕೇಷನ್ ವಿಚಾರದಲ್ಲೂ ಕೂಡ ಈ ತಿಂಗಳು ತಮಗೆ ಅರ್ಥ ಆಯ್ತಾ ಒಂದು ಒಳ್ಳೆ ಫಲಿತಾಂಶ ಸಿಗುವಂಥ ಚಾನ್ಸಸ್ಸು ಜಾಸ್ತಿನೇ ಇದೆ. ಹಾಗೂ ಯಾವುದೋ ಒಂದು ಎಕ್ಸಾಮ್ ಬರೀಬೇಕು ಅಂತಿರ್ತೀರ, ಒಂದು ಒಳ್ಳೆ ಜಾಬ್ಗೋಸ್ಕರ ಆಗಿರ್ಬೋದು, ಗೌರ್ಮೆಂಟ್ ನೌಕರಿ ಜಾಬ್ ಸಿಗಬೇಕು ಅಂತ ಎಕ್ಸಾಮ್ ಬರೀಬೇಕು ಅಂತಿರ್ತೀರ, ಬ್ಯಾಂಕಿಂಗ್ ಸೆಕ್ಟರಲ್ಲಿ ಎಕ್ಸಾಮ್ ಬರೀಬೇಕು ಅಂತಿರ್ತೀರ, ಮತ್ತು ಯಾವುದೇ ಒಂದು ಪ್ರೈವೇಟ್ ಕಂಪ್ನಿಗಳಲ್ಲಿ ಒಂದು ಇಂಟರ್ವ್ಯೂ ಹೋಗಬೇಕು ಅಂತಿರ್ತೀರ, ಅದನ್ನ ಈ ತಿಂಗಳಲ್ಲಿ ತಾವು ಮಾಡಿದ್ರೆ 100% ತಮಗೆ ಅವರಿಂದ ಒಂದು ಒಳ್ಳೆ ಫಲಿತಾಂಶಕ್ಕೆ ಕೆಲಸ ಸಿಗುವಂಥ ಚಾನ್ಸಸ್ಸು ತುಂಬಾ ಜಾಸ್ತಿ ತಮಗೆ ಇದೆ. ಕುಟುಂಬ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ತಂದೆ ತಾಯಿ ಜೊತೆ ಆಗಿರ್ಬೋದು, ಅಣ್ಣ ತಮ್ಮನ ಜೊತೆ ಆಗಿರ್ಬೋದು, ಅಥವಾ ಅಕ್ಕ ತಂಗಿ ಜೊತೆ ಆಗಿರ್ಬೋದು, ಹಿರಿಯರ ಜೊತೆ ಆಗಿರ್ಬೋದು, ಎಲ್ಲರ ಜೊತೆನೂ ಕೂಡ ಒಂದು ಪ್ರೀತಿ ಪ್ರೇಮದಿಂದ, ಒಂದು ಲವಲವಿಕೆಯಿಂದ ಒಳ್ಳೆಯ ರೂಪದಲ್ಲಿ ತಿಂಗಳನ್ನು ಕಳೆಯುವಂಥದ್ದು ತಮಗೆ ಈ ತಿಂಗಳಲ್ಲಿ ಇದೆ. ಹಾಗೂ ಕುಟುಂಬದವ್ರ ಜೊತೆ ಈ ತಿಂಗಳು ಒಂದು ಸಣ್ಣ ಪ್ರವಾಸ ಆಗಿರ್ಬೋದು, ಒಂದು ಧಾರ್ಮಿಕ ಸ್ಥಳಗಳೇ ಆಗಿರ್ಬೋದು, ಎಲ್ಲ ಒಂದು ಹೊರಗಡೆ ಹೋಗುವಂಥ ಚಾನ್ಸಸ್ಗಳು ತಮಗೆ ಇದೆ. ಹಾಗೂ ಪ್ರೀತಿ ಪ್ರೇಮ ವಿಚಾರಕ್ಕೆ ಬಂದರೆ, ತಾವು ಪ್ರೇಮಿಗಳು ತುಂಬ ದಿನದಿಂದ ಇಷ್ಟಪಡ್ತಾ ಇರ್ತೀರ, 5 ವರ್ಷ ಆಗಿರ್ಬೋದು, 6 ವರ್ಷ ಆಗಿರ್ಬೋದು, 10 ವರ್ಷಗಳಿಂದ ಆಗಿರ್ಬೋದು, ಮನೆಯಲ್ಲಿ ಹೇಳ್ಕೊಳ್ಳೋಕ್ಕಾಗಿರೋದಿಲ್ಲ, ಮನೆಯವ್ರಿಗೆ ಹೇಳ್ಕೊಳ್ಳೋಕೆ ಭಯ ಪಡ್ತಾ ಇರ್ತೀರ. ಈ ತಿಂಗಳಲ್ಲಿ ತಾವು ಮನೇಲಿ ಹೋಗಿ ತಮ್ಮ ಪ್ರೀತಿನ ಪ್ರಸ್ತಾಪ ಮಾಡಿಕೊಂಡ್ರೆ, ಮನೆಯವರಿಂದನೂ ಕೂಡ ಅರ್ಥ ಆಯ್ತಾ ಒಂದು ಒಳ್ಳೆ ಗ್ರೀನ್ ಸಿಗ್ನಲ್ ಸಿಗುವಂಥ ಚಾನ್ಸಸ್ಸು ತಮಗೆ ಇದೆ. ಈ ತಿಂಗಳಲ್ಲಿ ತಾವು ಮನೆಯಲ್ಲಿ ಪರಸ್ಪರ ಮಾತಾಡಿಕೊಂಡು ಹೇಳ್ಕೋಬಹುದು. ಹಾಗೂ ಆರೋಗ್ಯ ವಿಚಾರಕ್ಕೆ ಬಂದರೆ, ಈ ತಿಂಗಳು ಮಿಥುನ ರಾಶಿಯವರು ಆರೋಗ್ಯದಲ್ಲಿ ಅಂತ ಹೇಳ್ಕೊಳ್ಳೋಂಥ ಸಮಸ್ಯೆಗಳನ್ನು ತಮಗೆ ಬರೋದಿಲ್ಲ. ತಾವೇನು ದೈಹಿಕ ಚಟುವಟಿಕೆಗಳು, ಒಂದು ವ್ಯಾಯಾಮ ಮಾಡೋದಾಗಿರ್ಬೋದು, ವಾಕಿಂಗ್ ಮಾಡೋದಾಗಿರ್ಬೋದು, ಯೋಗ ಮಾಡೋದಾಗಿರ್ಬೋದು, ಅದೊಂದು ಮಾಡ್ಕೊಳ್ಳಿ, ತಮಗೆ ಆರೋಗ್ಯದಲ್ಲಿ ಸಮಸ್ಯೆ ಇಲ್ಲ ಈ ತಿಂಗಳಲ್ಲಿ. ಹಾಗೂ ಈ ತಿಂಗಳಲ್ಲಿ ಏನಪ್ಪ, ಯಾವುದವರಿಗೆ ಪಠಣೆ ಮಾಡಬೇಕು, ಯಾವ ಪರಿಹಾರ ಇದೆ, ಯಾವುದರಿಂದ ನಮ್ಗೆ ನೆಮ್ಮದಿ ಸಿಗುತ್ತಪ್ಪ ಅಂತಂದರೆ, ತಮಗೆ ಏನೋ ಒಂದು ಆತಂಕ, ಭಯ, ಏನೋ ಒಂದು ತೊಂದರೆ ಕಾಡ್ತಾ ಇದೆ, ಆತಂಕ ಕಾಡ್ತಾ ಇದೆ, ಭಯ ಕಾಡ್ತಾ ಇದೆ, ಏನಾದರೂ ಒಂದು ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೇಕು, ಏನೋ ಮಾಡಬೇಕು ಅಂತ ಅನ್ಸಿದ್ರೆ ಒಂದು ಸಣ್ಣ ಪರಿಹಾರವನ್ನು ಮಾಡಿ. ಏನಪ್ಪ ಪರಿಹಾರಪ್ಪ ಅಂತಂದರೆ, ಪ್ರತಿದಿನ ಅಥವಾ ಬುಧವಾರದಂದು ವಿಷ್ಣು ಸಹಸ್ರನಾಮವನ್ನು ಕೇಳಿ ಅಥವಾ ಪಠಿಸಿ. ಇದೊಂದು ಮಾಡಿ ನಮಗೆ ತಿಂಗಳಲ್ಲಿ ಜಯನೂ ಸಿಗುತ್ತೆ. ಹಾಗೂ ತಮಗೆ ಮತ್ತೆ ಬೇರೆ ಏನೇ ಸಮಸ್ಯೆ ಇದೆ, ಏನೇ ತೊಂದರೆ ಇದೆ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ಏನೇ ನಮ್ಮಲ್ಲಿ ಕೇಳಬೇಕು ಅಂತಿದ್ರು ನಮ್ಮನ್ನು ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ.